ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಣ್ಸಲ್ವಾ? ಸರಿಯಾಗಿ ಕಾಣಿಸ್ತಾ ಇಲ್ಲ ಚಿಕ್ಕ ಯಜಮಾನ್ರೆ. ಕಣ್ಣು ನೆತ್ತಿ ಮೇಲಿದ್ರೆ ಹೀಗೆ ಆಗೋದು. ನಾನ್ ಹೇಳಿದ್ದು ಮೊಬೈಲ್ ಅಲ್ಲಿ ಸೀರೆಗಳು ಚಿಕ್ಕ ಸೈಜ್ ಅಲ್ಲಿ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಛೈ, ಮುಖದ ಮೇಲೆ ಕನ್ನಡಿ ಇರುತ್ತೆ, ಇಲ್ಲ ಅಂದ್ರೆ ಮೊಬೈಲ್ ಇರುತ್ತೆ. ನಿಂಗ್ ಬೇರೆ ಕೆಲ್ಸನೇ ಇಲ್ವಲ್ಲೇ? ನೀವೇನ್ ಕಡಿಮೆ? ಹಾರ್ಮೋನಿಯಂ ತರ ಯಾವಾಗ್ಲೂ ಮುಂದೆ ಇಟ್ಕೊಂಡ್ ಕೂತಿರ್ತೀರಾ. ಯಾವತ್ತಾದ್ರೂ ನನ್ ಮುಂದೆ ಬಂದ್ ಕೂತಿದ್ದೀರಾ? ಹಾಗ್ ಮಾಡಿದ್ರೆ ಗಾಳಿ ಮಿಟ್ಕೊಂಡಿದೆ ಅನ್ಕೋತಾರೆ. ಹಾಗ್ಯಾಕ್ ಅನ್ಕೋತಾರೆ? ಅವನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅನ್ಕೋತಾರೆ. ಸದ್ಯ ಒಳ್ಳೇದಾಯ್ತು. ನಿನ್ನ ಅಂದದ ಪ್ರತಿಬಿಂಬನ ನೋಡಕ್ಕಾಗದೆ ಕನ್ನಡಕ ಹಾಕೊಂಡಿದ್ದಾನೆ ಅಂತ ಹೇಳಲ್ಲ. ತಪ್ಪಿಸ್ಕೊಂಡ್ರೆ ಎಮ್ಮೆ ತರ ಇದೆಯಾ? ನಿಂಗ್ ಯಾಕೆ ಬೇಕಿದೆಯಲ್ಲ? ನೀವ್ ಹೀಗ್ ಹೇಳ್ತಿದ್ದೀರಾ ಅಷ್ಟೇ. ಇಲ್ ನೋಡಿ, ಈ ಸೀರೆ ಏನಾದ್ರೂ ನಾನು ಉಟ್ಕೊಂಡ್ರೆ ಹುಡುಗರೆಲ್ಲ ನನ್ನ ಫಾಲೋ ಮಾಡ್ತಾರೆ. ಪಾಪ ಬೇರೆ ವಿಷಯ ಎಲ್ಲ ಬಿಡು, ಈಗ ನನಗ್ ಶಾಕಾಗೋ ತರ ಮಾಡು ಸಾಕು. ಮಾಡಿದ್ರೆ ಏನ್ ಮಾಡ್ತೀರಾ? ಬಾಯಿ ಮುಚ್ಕೋತೀನಿ. ನಿಜವಾಗ್ಲೂ ನೀನ್ ಸುಂದರಿ ಅಂತ ಒಪ್ಕೊಂಡು ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಹಾಗಾದ್ರೆ ಲ್ಯಾಪ್ಟಾಪ್ ಇಲ್ಕೊಡಿ. ಯಾಕೆ? ಈ ಫೋನ್ ಅಲ್ಲಿ ಸೀರೆಗಳು ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಲ್ಯಾಪ್ಟಾಪ್ ಅಲ್ಲಿ ಫೋಟೋಗಳು ದೊಡ್ಡ ಸೈಜ್ ಅಲ್ಲಿ ಕಾಣಿಸುತ್ತಲ್ವಾ? ಚೆನ್ನಾಗಿರೋ ಸೀರೆನ್ ಸೆಲೆಕ್ಟ್ ಮಾಡಿ ನೀವ್ ನನ್ ಬುಟ್ಟೆಲ್ ಬೀಳೋ ತರ ಮಾಡ್ತೀನಿ. ಮನೇಲಿ ನೀನ್ ಕೊಂಡ್ಕೊಂಡಿರೋ ಸೀರೆಗಳ ಸೈಜ್ಗೆ ಬೀರುನೇ ಬೆಂಡಾಗಿ ಹೋಗಿದೆ. ಅದರಲ್ಲಿ ಯಾವ್ದೋ ಒಂದ್ ತಗೊಂಡು ಉಟ್ಕೊ ನೀನು. ಇವಾಗ ಅದನ್ನ ತೆಗ್ದು ನೋಡಿ ಉಡೋ ಅಷ್ಟು ಪೇಷನ್ಸ್ ನನ್ಗಿಲ್ಲ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಾಳೆನೆ ಬಂದ್ಬಿಡತ್ತೆ. ಇಲ್ಲಿ ಕೊಡಿ. ಅಯ್ಯೋ, ಇದನ್ ಮಾತ್ರ ಕೊಡಲ್ಲ. ಯಾಕೆ ಕೊಡಲ್ಲ? ಹುಡುಗಿರ್ ಫೋಟೋಸ್ ಇದ್ಯಾ? ಅನ್ಮನ ಬೇಡ, ಕಣ್ಣು ಹಾಳಾಗೋಗುತ್ತೆ. ಹೋಗ್ಲಿ ಬಿಡ್ರಿ, ಮೊದ್ಲು ಕೊಡಿ. ಕೊಡಲ್ಲ. ವಿಶಾಲ್ ಬ್ರೋ ಲ್ಯಾಪ್ಟಾಪ್ ಇದೆ, ಅದನ್ನ ತಗೋ ಹೋಗು. ನಮ್ದೇ ಇಟ್ಕೊಂಡು ನಮ್ಮ ಅಕ್ಕನ ಹತ್ರ ಕೈ ಚಾಚಕ್ ನಂಗೆ ಇಷ್ಟ ಇಲ್ಲ. ಕೊಡಿ, ನೋಡ್ಕೊಡ್ತೀನಿ. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳ್ಕೊ. ನೀವ್ ಹೀಗೆಲ್ಲ ಹೇಳಿದ್ರೆ ನಂಗ್ ನಿಜವಾಗ್ಲೂ ಅನುಮಾನ ಬರುತ್ತೆ. ಆಫೀಸ್ ಫೈಲ್ಸ್, ಬಿಸ್ನೆಸ್ ಸಂಬಂಧಿಸಿರೋ ಡೇಟಾಸ್ ತುಂಬಾ ಇದೆ. ಅಬ್ಬಾ, ದೀಪಾವಳಿ ಆಫರ್ಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳಿದೆ. ಅದನ್ ಬಿಟ್ಟು ನಾನ್ ಬೇರೆ ಏನೋ ನೋಡಕ್ ಹೋಗಲ್ಲ. ಇಲ್ ಕೊಡ್. ಮೊದ್ಲು ಗಾಯತ್ರಿ ಕುಡ್ದಿದ್ಲು ಅನ್ಕೊಳ್ಳಿ, ಗಾನಿವಿಗೆ ಏನು ಉಳಿತಿರ್ಲಿಲ್ಲ. ಇದು ಒಳ್ಳೆ ಸಮಸ್ಯೆ ಐತಲ್ಲ, ಈಗೇನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಒಂದ್ ಕೆಲ್ಸ ಮಾಡ್ತೀನಿ ಯಜಮಾನ್ರೆ, ಇಬ್ರಿಗೂ ಒಂದೇ ಸಲ ಹಾಲು ಕುಡಿಸ್ತೀನಿ. ಒಬ್ಳು ಹೊಟ್ಟೆ ತುಂಬಿದ್ರೆ ಇನ್ನೊಬ್ಳದು ಅದೃಷ್ಟ ಅನ್ಕೋಬೇಕು. ಈ ಐಡಿಯಾ ಏನು ಸೂಪರ್ ಆಗೇ ಇದೆ. ಗಾಯತ್ರಿ, ಹೇ, ನೀವೇನ್ ಯಜಮಾನ್ರೆ ಕೆಳಕ್ ಕೂತ್ಬಿಟ್ರಿ? ಮಕ್ಕಳಿಬ್ರಿಗೂ ಒಂದೇ ಸಲ ನೀನ್ ಹಾಲು ಕುಡಿಸ್ತಿದ್ರೆ ನನಗೆ ನೀನು ಸಂತಾನ ಲಕ್ಷ್ಮಿ ತರ ಕಾಣಿಸ್ತಾ ಇದೀಯ. ಅಮ್ಮನಾಗ ಹಾಲು ಕೊಡ್ತಿರೋ ನೀನು ಅಮ್ಮನವ್ರ ಹಾಗೆ ಈ ಭಕ್ತನ್ಗೂ ವರ ಕೊಡ್ತೀನೋ ಅನ್ಕೊಂಡು ನೋಡ್ತಾ ಕೂತ್ಕೊಂಡಿದೀನಿ ಅಷ್ಟೇ. ಯಜಮಾನ್ರಿಗೆ ಇದ್ದಕ್ಕಿದ್ದ ಹಾಗೆ ಭಕ್ತಿ ಜಾಸ್ತಿ ಆಗಿದೆಯೇ? ಹೆಂಡತಿಗೆ ಗುಲಾಮ ಆದ್ರೆ ಸಮಸ್ಯೆ ಅನ್ಬಹುದು, ಭಕ್ತ ಆದ್ರೆ ಖುಷಿನೇ ಅಲ್ವಾ ನೈನಿ? ನೈನಿ, ಓಯ್ ನೈನಿ,
ಏನ್ ಯೋಚನೆ ಮಾಡ್ತಿದ್ಯಾ? ಗಾಯತ್ರಿ ಅಮ್ಮೋರು ಅನ್ನಪೂರ್ಣ ದೇವಿ ಹಾಗೆ ಅದೆಷ್ಟೋ ಜನ ಉದ್ಯೋಗಿಗಳಿಗೆ ಅನ್ನ ಹಾಕಿದ್ದಾರೆ. ಅಂಥ ಮಹಾ ತಾಯಿನ ನನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಹಾಲ್ ಕೊಡೋ ಅದೃಷ್ಟನ ದೂರ ಮಾಡ್ಕೊಂಡ್ಬಿಟ್ನೇನೋ ಅನ್ನೋ ನೋವು ಆಗಾಗ ನನ್ನನ್ ಕಾಡತ್ತೆ ಯಜಮಾನ್ರೆ. ನೋಡು ನೈನೆ, ನೀನು ಫೀಲ್ ಮಾಡ್ಕೋಬಾರ್ದು. ನೀನು ಸಂತೋಷವಾಗಿದ್ರೆ ಮಕ್ಕಳಿಗೆ ಇನ್ನಷ್ಟು ಜಾಸ್ತಿ ಹಾಲು ಕುಡಿಸ್ಬೋದು ಅಂತ ವಿಜ್ಞಾನ ಹೇಳುತ್ತೆ. ಮಕ್ಕಳಿಗೋಸ್ಕರ ಯಾವ ತಾಯಿ ಆದ್ರೂ ಸರಿ ವಿಷಾನು ಹಾಲಾಗಿ ಬದಲಾಯಿಸಿ. ಓ ಕಂದ, ಏನ್ ಬೇಕು ನಿಂಗೆ? ಆಂಟಿ, ಇದ್ ನೋಡಿ ತಗೊಳ್ಳಿ. ಥ್ಯಾಂಕ್ ಯು. ಚಿಲ್ಡ್ ಆಗಿದೆ ತಾನೇ? ಕೈ ಇಡಕ್ಕಾಗಲ್ಲ ಆಂಟಿ. ಅಷ್ಟು ಕೋಲ್ಡ್ ಆಗಿದ್ಯಾ? ಸಖಿ ಏನಾಯ್ತು? ಇಡಿಯಟ್, ಕೋಲ್ಡ್ ವಾಟರ್ ಅಂತ ಹೇಳಿ ಹಾಟ್ ವಾಟರ್ ತಗೊಂಡ್ಬಂದಿದ್ದಾಳೆ. ಏ ಮೆಂಟಲ್, ಬಿಸ್ನೀರ್ಗೂ ತಣ್ಣೀರ್ಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಂಗೆ? ಏಯ್, ಬಿಸಿ ಇದೆಯಲ್ಲೇ, ಮತ್ತೆ ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡ್ತೀನಿ. ಹೌದಲ್ವೇನೆ? ಇದ್ರಲ್ಲಿ ನಿಂಬೆ ಹಣ್ಣು ಇದ್ದಿದ್ರೆ ಫಿಂಗರ್ ಬೌಲ್ ಆಗ್ತಿತ್ತು. ನಾನು ಹೇಳಿದಕ್ಕೆಲ್ಲ ವಿರುದ್ಧವಾಗಿ ಯಾಕೆ ಮಾಡ್ತೀಯ ನೀನು? ನಾನ್ ಕೋಲ್ಡ್ ವಾಟರೇ ತಗೊಂಡ್ ಬಂದೆ. ಬರ್ಬೇಕಾದ್ರೆ ಏನಾಯ್ತಪ್ಪ? ಓ ಮೈ ಗಾಡ್, ಅದ್ಭುತ! ವಂಡರ್ ಹ್ಯಾಪನ್ಡ್. ಅನ್ಬಿಲೀವಬಲ್. ಏನಾಯ್ತೆ? ಆ ಕೈಗಳಲ್ಲಿ ಏನೋ ಶಕ್ತಿ ಇದೆ ದುರ್ದು ಆಂಟಿ. ಮಂತ್ರ ಶಕ್ತಿ ಇದೆ. ಇದೆ. ಯಾವ ಕೈಯಲ್ಲಿ? ಬಂಗಾರ ಕೈಗಳಲ್ಲಿ. ನಾನು ಇವಾಗ್ಲೇ ಹೋಗಿ ಕಿಸ್ಕೊಟ್ ಬರ್ತೀನಿ. ತಾಯಿ ಅಂತಿದ್ದಾಳೆ. ಎಲ್ಲಿದ್ದಾರೆ ವಲ್ಲಭ್? ಅವಳೊಂದ್ ಮೆಂಟಲ್. ಮರ್ತು ಹಾಟ್ ವಾಟರ್ ತಗೊಂಡ್ ಬಂದಿರ್ತಾಳೆ. ಬೈತೀವಿ ಅಂತ ನಮ್ಮ ಹತ್ರ ಕತೆ ಹೇಳ್ಬಿಟ್ಟು ಓಡೋಗ್ತಿದ್ದಾಳಷ್ಟೇ. ಇದು ಕೋಲ್ಡ್ ವಾಟರ್ ಅಂತ ಏನಾದ್ರೂ ಮುಖಕ್ಕೆ ಹಾಕೊಂಡಿದ್ರೆ ಆಮೇಲೆ ದೊಡ್ಡ ದೊಡ್ಡ ಬೊಬ್ಬೆಗಳೇ ಬಂದ್ಬಿಡ್ತಿತ್ತು. ಈ ಮನೆಯಲ್ಲಿ ತುಂಬಾ ಜನ ಹುಚ್ಚರಿದ್ದಾರೆ ವಲ್ಲಭ್. ಲಕ್ಷ್ಮೀ ದೇವಿನ ಆಟ ಆಡಿಸ್ತಿದ್ಯಾ ನಾಯನಮ್ಮ? ಹೌದು ಚಿಕ್ಕಪ್ಪ. ಆ ಚಾನ್ಸ್ ನನ್ಗೂ ಕೊಡಮ್ಮ, ನಾನು ಚೆನ್ನಾಗಿ ಮಾಡ್ತೀನಿ. ಹೇಗ್ ಆಟ ಆಡಿಸ್ತೀರಾ? ಅದೇನಮ್ಮ ಹಂಗಂತೀಯ? ಹೈ ಜಂಪ್ ಬಿಟ್ಟು ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಅವಾರ್ಡ್ ತಗೊಂಡಿರುವಂತಹ ವೀರಾದಿ ವೀರನಮ್ಮ ನಾನು. ಮಕ್ಕಳು ಹೆದರ್ಕೊಳ್ದಿರೋ ಹಾಗೆ ಆಟ ಆಡ್ಸಿ. ನನಗ್ ಗೊತ್ತಲ್ವಮ್ಮ, ಬೇಜಾರಾದ್ರೆ ಹಾಡು ಹೇಳ್ತೀನಿ, ಡ್ಯಾನ್ಸು ಮಾಡ್ತೀನಿ. ಹಾಯ್ ಚಿನಿ ಬಂಗಾರಿ, ಹಾಯ್ ಬಂಗಾರ ಚಿನಿ, ಲುಕ್ ಎಟ್ ಮೀ. ನಿಮ್ಮಿಬ್ಬರಿಗೂ ಯಾವ ತರ ಎಂಟರ್ಟೈನ್ಮೆಂಟ್ ಬೇಕೋ ಆರ್ಡರ್ ಮಾಡಿ. ಹಾಯ್ ಅಮ್ಮ. ಇಲ್ಲಿ ನೋಡಿ. ಈಗ ನೋಡು. ನಿಮ್ ಈ ಸರ್ಕಸ್ ನಾವು ನೋಡ್ತಿದ್ರೆ ನನಗೆ ನಮ್ ಮದ್ವೆ ದಿನ ನೆನ್ಪಾಗ್ತಿದೆ ರೀ. ಅಷ್ಟು ಚೆನ್ನಾಗಿತ್ತ? ಅಷ್ಟೇ ಕೆಟ್ಟದಾಗಿದೆ.
ಲೈಟ್ ಹೌಸ್ ಯಾಕಂಗಂತ್ಯ? ಯಾಕೆ ಚೆನ್ನಾಗಿರ್ಲಿಲ್ವಾ? ಎಳೆ ಮಕ್ಕಳು ಹೆದರ್ಕೊಂಡ್ ಬಿಡ್ತಾರೆ. ಝೂನಲ್ಲಿ ಪ್ರಾಣಿಗಳು ಆಡೋ ತರ ಯಾಕ್ರಿ ಹೀಗೆಲ್ಲ ಆಡ್ತಾ ಇದೀರಾ ನೀವು? ಮಕ್ಳಾಡ್ಸೋದು ನಿನ್ಗೇನೆ ಗೊತ್ತು ಲೈಟ್ ಹೌಸ್. ನನ್ನ ನೋಡ್ ಕಲ್ತ್ಕೋ. ಹಾ? ಅಯ್ಯೋ ಯಾಕೆ ಈ ತರ ನಗ್ತಿದ್ದೀರಾ? ಗೊಂಬೆನ ಆಡ್ಸೋದ್ ನೋಡಿದೀನಿ, ಆದ್ರೆ ಚಿಕ್ಕಪ್ಪನೇ ಗೊಂಬೆ ತರ ಆಡ್ತಾ ಇದ್ದಾರೆ, ನೋಡಿದ್ರಾ? ಅದಕ್ಕಷ್ಟೊಂದು ಜೋರಾಗಿ ನಗ್ಬೇಕಾ? ಯಾರಿಗೇನಾಗೋಯ್ತು ಅಂತ ಬಂದ್ವಿ. ನೀವಿಲ್ಲ ಅಂದ್ರೆ ಯಾರಿಗೂ ಏನೂ ಆಗಲ್ಲ, ಇದ್ರೇನೆ ಕಷ್ಟ. ಇದೆಲ್ಲ ಹಾಗಿರ್ಲಿ ಬಿಡು. ಮಕ್ಕಳ ಜವಾಬ್ದಾರಿನ ಬೆನ್ಮೇಲ್ ಹೊತ್ತಿರೋ ಶಿವಗಂಗೆನ ಕಾಣಿಸ್ತಿಲ್ವಲ್ಲ? ನೈನಮ್ಮ ಆಚೆ ಹೋಗಿದ್ದಾಳೆ. ಆಚೆ ಹೋಗಿದ್ದಾಳ? ಅದು ಇಷ್ಟೊತ್ತಲ್ಲಿ? ಏನ್ ಕಂದ, ನಿನ್ ಹೆಂಡತಿ ನಿನಗೂ ಹೇಳ್ದೇನೆ ಹೊಸ್ಲು ದಾಟ್ತಾಳ? ಗೋಡೆನು ಒಡೆದು ಹಾಕ್ದಿದ್ರೆ ಸಾಕು. ನಿನ್ಗಿರೋ ಅಭ್ಯಾಸ ನಮ್ಮನೇಲಿ ಯಾರಿಗೂ ಇಲ್ಲ ಸಖಿ. ಮಾತ್ ಹಿಡ್ತಿದ್ದಲ್ಲಿಲ್ಲ ಅಂದ್ರೆ ಒಳ್ಳೇದಲ್ಲ ಅಂತ ಯಜಮಾನ್ರು ಅಷ್ಟೊಂದ್ ಹೇಳಿದ ಮೇಲೂ ಕೂಡ ಹಾಗೆ ಮಾಡಿದ್ರೆ ನಾಲ್ಗೆ ಬಿದ್ದು ಹೋಗುತ್ತೆ ಭಾವ. ಗಂಡಸ್ರಿಗೆ ಬಲ್ಲಕ್ಕಿಂತ ತೂಕವಾಗಿ ಮಾತಾಡೋ ಬುದ್ಧಿ ಇರ್ಬೇಕು. ಒಂದೇಟ್ ಕೊಟ್ರು ನಾನೇನ್ ಅನ್ಕೊಳಲ್ಲ ನೈನಿ. ನಿನ್ ಗಂಡಂಗೆ ಹೊಡ್ಸಕ್ ನೋಡ್ತೀಯಲ್ಲ ಅಕ್ಕ ನೀನು. ಈ ನನ್ ಹಸ್ಬೆಂಡು ಸರಿಯಾಗಿ ಮಾತಾಡಿದ್ರೆ ಯಾವ ಪ್ರಾಬ್ಲಮು ಇರಲ್ವಲ್ಲ. ಸರಿ ಸರಿ, ವಲ್ಲಭ ಅಂದಿದ್ದು ತಪ್ಪೆ. ನಾನ್ ಹೇಳ್ತಿದ್ದೀನಲ್ಲ, ಸಾರಿ ಕೇಳಿಸ್ತೀನಿ. ವಲ್ಲಭ, ಸಾರಿ ಕೇಳು ಕಂದ. ಮಾಮ್, ಕೇಳು. ಸಾರಿ. ನೀನ್ ಸಾರಿ ಹೇಳಿ ಅಂತಲ್ಲ ಕಣೋ. ನಾನ್ ಹೇಳದ್ಮೇಲೂ ನೀನ್ ಹೆಂಗಸರ್ ಜೊತೆ ಆ ರೀತಿ ನಡ್ಕೊಂಡ್ರೆ ಯಾರಿಗೆ ಆಗ್ಲಿ ಕೋಪ ಬರುತ್ತೆ. ವಿಶಾಲು, ನೈನಮ್ಮನ್ ಕೋಪ ನಿಂಗ್ ಗೊತ್ತು ತಾನೆ? ಪಾವನಮೂರ್ತಿ, ಕೋಪ ತಾಪಗಳೆಲ್ಲ ಎಲ್ರಿಗೂ ಇರುತ್ತೆ. ಆದ್ರೆ ಮನೆಗ್ ದೊಡ್ಡೋಳಾಗಿ ನಾನ್ ಕೇಳಿದ್ರೆ ಆನ್ಸರ್ ಕೊಡೋ ಜವಾಬ್ದಾರಿ ನೈನಿ ಮೇಲಿದೆ. ನೈನಿ, ಹಸುಗೂಸನ್ನ ಮನೇಲಿ ಬಿಟ್ಬಿಟ್ಟು ಎಲ್ ಹೋಗಿದ್ದೆ? ನಮ್ ಯೋಗಕ್ಷೇಮನ ಬಯಸೋರ್ ಹತ್ರ ನಾನು ಹೋಗಿದ್ದೆ ಅತ್ತೆ. ಈ ಊರಲ್ಲಿ ನಮ್ಗೆ ನೆಂಟ್ರು ಸಂಬಂಧಿಕರಿದಾರ? ಯಾರಿದ್ದಾರೆ ಅಂತ ನೀನ್ ಹೊರಗೆ ಹೋಗಿದ್ಯಾಕ? ಹೇಳಿದ್ನಲ್ಲ, ನಾವೆಲ್ರೂ ಚೆನ್ನಾಗಿರ್ಲಿ ಅಂತ ಬಯಸಿ ತಪಸ್ ಮಾಡೋರ್ನ ಭೇಟಿಯಾಗಿ ಬಂದೆ ಅಂತ. ಹಿಮಾಲಯ ಪರ್ವತ ಹತ್ರದಲ್ಲಿಲ್ವೇ? ನಿಮಗ್ ಭಯ ಆಗ್ತಿದೆ ಅಂತ ನನಗೆ ಯಾಕೋ ಡೌಟು ರೀ. ಭಯ ಇಲ್ಲ ತಾನೇ? ಏಯ್, ಏನ್ ಹೆದರ್ಸ್ತಾ ಇದ್ಯಾ? ನೀವ್ ಹೆಂಗಸ್ರಲ್ಲ ಒಂದಾದ್ರೂ ನಾನ್ ಹೆದ್ರಲ್ಲ. ಆಹಾ, ಕರೆಂಟ್ ಹೋದ್ರೆ ವಾಶ್ರೂಮ್ ಕೂಡ ಹೋಗಲ್ಲ. ಯಾಕೆ ಹೇಳಿ ಈ ಡೌಗಳು ಬಿಲ್ಡಪ್? ಸರಿ ಬಿಡಿ ನೈನಿ, ಮೊದ್ಲು ಮಕ್ಕಳಿಗೆ ಹಾಲು ಕೊಡ್ಬೇಕು. ಹೌದು ನೈನಿ, ನೀನ್ ಹೋಗಿ ತುಂಬಾ ಹೊತ್ತಾಗಿತ್ತಲ್ವಾ? ಯಜಮಾನ್ರೆ, ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿದ್ರೆ ಎಷ್ಟೊತ್ತಲ್ಲಿ ಮನೆಗೆ ಬರ್ತಾರೆ? ಒಂದ್ ವೇಳೆ ಟ್ರಾಫಿಕ್ ಇಲ್ದೇ ಇದ್ರೆ ಒಂದ್ 5 ನಿಮಿಷದಲ್ಲಿ ಇಲ್ಲಿರ್ತಾರೆ. ಇಷ್ಟಕ್ಕೂ ಅವ್ರ ಹತ್ರ ಏನ್ ಕೆಲ್ಸ ನಿನ್ಗೆ?
ನೀರ್ ಬೇಕು. ಬೆಂಕಿ ಹತ್ತದ್ಮೇಲೆ ಅದನ್ನ ಆರ್ಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ನೀರಿದ್ರೆ ಒಳ್ಳೇದಾಗತ್ತೆ ಯಜಮಾನ್ರೆ. ಫೈರ್ ಆಕ್ಸಿಡೆಂಟ್ ಆಗ್ದೇನೆ ನಾವು ಅವ್ರನ್ನ ಕರ್ಸಿದ್ರೆ ನಮ್ಗೇನೋ ಆಗಿದೆ ಅಂತ ಅನ್ಕೋತಾರೆ. ಅಪಾಯ ನಡೆಯುತ್ತೆ. ತಿಲೋತ್ತಮ ಅತ್ತೆ ಬೆಂಕಿಯಲ್ಲಿ ಸಿಕ್ಕಾಕೋತಾರೆ. ಹೇಗಾದ್ರೂ ಅವ್ರನ್ನ ಕಾಪಾಡ್ಬೇಕು. ನೈನಿ, ಜಸ್ಟ್ ರಿಲ್ಯಾಕ್ಸ್. ನೋಡು, ಎಲ್ರೂ ಮುಂದೆ ನೀನ್ ಕ್ವೆಶನ್ ಮಾಡಿದ್ರೆ ಫೀಲ್ ಆಗ್ತೀಯ ಅಂತ ಸುಮ್ಮನಿದ್ದೆ. ಮಾಮ್ ನಾಳೆ ಪ್ರಾಣಾಪಾಯ ಅಂತ ನೀನ್ ಗಾಬರಿ ಆಗೋದನ್ನ ನೋಡಿ ಅಯ್ಯೋ ಅನ್ಬೇಕು ಅಥವಾ ಮಾಮ್ನ ನೋಡಿ ನೊಂದ್ಕೋಬೇಕು, ನನಗೊಂದು ಅರ್ಥ ಆಗ್ಲಿಲ್ಲ. ಗಾಯತ್ರಿ ಅಮ್ಮೋರ್ ಕೈಯಿಂದಾನೆ ತಿಲೋತ್ತಮ ಅತ್ತೆ ಕೊನೆಯಾಗ್ಬೇಕು ಅಂತ, ನಾಳೆ ನಡೆಯೋ ಅಪಾಯ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಈ ವಿಷಯನ ನಿಮಗೆ ಹೇಳಕ್ಕಾಗಲ್ಲ ಯಜಮಾನ್ರೆ. ನೋಡಿ ಮಾಮ್, ಆಂಟಿ, ನಾಳೆ ನೀವ್ ಸತ್ ಹೋಗ್ತೀರಾ ಅಂತ ನಿಮ್ ಹೆಸರಲ್ಲಿರೋ ಆಸ್ತಿನ ಬರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೋ ಏನೋ. ಹೇಯ್ ಸಖಿ, ನಮ್ಮ ಮಾಮ್ಗೋಸ್ಕರ ಪ್ರಾಣ ಕೊಡ್ತೀನಿ. ಆದ್ರೆ ಅವ್ರ ಹೆಸರಲ್ಲಿರೋ ಆಸ್ತಿನ ನಾನ್ ಸತ್ರು ಕೇಳಲ್ಲ. ಯಾವ ಪೇಪರ್ಸ್ ಅದು? ನನ್ ಜಾತಕ. ನೋಡಿದ್ರಲ್ಲ ಮಾಮ್, ನಾಳೆ ನೀವು ಸಾಯಲ್ಲ. ಹಾಗಿದ್ದಿದ್ರೆ ಕ್ಲಿಯರ್ ಕಟ್ ಆಗಿ ಮೃತ್ಯು ಗಂಡ ಇದೆ ಅಂತ ಬರ್ದಿರೋರಲ್ವಾ? ಮಾಮ್, ಯಾಕದನ್ನ ಹರಿದಾಗ್ತಾ ಇದ್ದೀರಾ? ಕೆಲ್ಸಕ್ ಬಾರ್ದೇ ಇರೋದು ಕೈಯಲ್ಲಿ ಇರಬಾರ್ದು ವಲ್ಲಭ. ನಿಮ್ ಜಾತಕ ಕೆಲ್ಸಕ್ ಬಾರದ್ದ ಆಂಟಿ? ಈಗದು ವೇಸ್ಟ್ ಪೇಪರ್ ಸಖಿ. ನಯನಿ ನಾಳೆ ನಾನ್ ಸತ್ ಹೋಗ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅಂದ್ರೆ ಕಾಲಚಕ್ರ ನನ್ ಹಣೆ ಬರಾನ ಬೇರೆ ದಾರಿಗ್ ತಗೊಂಡ್ ಹೋಗ್ತಿದೆ ಅಂತ ಆಯ್ತು. ಈ ಮಾತನ್ನ ನಯನಿಗೆ ಹೇಳಿದ್ರೆ ಚಿಕ್ಕ ಮಕ್ಕಳನ್ನು ಒಳಗ್ ಬರಕ್ ಬಿಡದೆ ಎಚ್ಚರಿಕೆ ವಹಿಸ್ತಾಳಲ್ವಾ? ನನಗ್ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸಖಿ. ನನ್ ಅಂತ್ಯ ನೋಡ್ಬೇಕು ಅಂತ ಆಸೆ ಪಡ್ತಿರೋ ನಯನಿ ಈ ಸಲ ಯಾಕೆ ನನ್ಗೇನು ಆಗ್ಬಾರ್ದು ಅಂತ ಬೇಡ್ಕೋತಿದ್ದಾಳೆ? ಅದಷ್ಟೇ ಅಲ್ದೆ ಗುರುಗಳನ್ನ ಮೀಟ್ ಮಾಡಿ ನಿಮ್ಗೆ ರಕ್ಷಾ ಕವಚ ಕೊಡಿ ಅಂತ ಬೇಡ್ಕೊಂಡಿದ್ದಾಳಂತೆ. ಸಮಥಿಂಗ್ ಇಸ್ ದೇರ್ ಆಂಟಿ. ನೈನಿ ಲಾಜಿಕ್ ಏನು ಅಂತ ಅರ್ಥ ಆಗ್ತಿಲ್ಲ. ಅವಳು ನನ್ನ ಭಯ ಪಡೋ ಹಾಗ್ ಮಾಡಿ ನನ್ನ ಆರೋಗ್ಯ ಹಾಳು ಮಾಡ್ಬೇಕು ಅನ್ನೋ ಪ್ಲಾನ್ ಅಂತೂ ಇರಲ್ಲ ಅಲ್ವಾ? ಹೇಳಕ್ಕಾಗಲ್ಲ ಮಾಮ್, ಅವಳೇನ್ ಯೋಚಿಸ್ತಿದ್ದಾಳೋ ಏನೋ. ನಾಳೆ ಏನ್ ಮಾಡ್ತಾಳೋ ನೋಡೋಣ ಆಂಟಿ. ಅವಳು ಏನ್ ಸ್ಟೆಪ್ ತಗೋತಾಳೋ ಅದನ್ನ ನೋಡ್ಕೊಂಡು ನಾವ್ ಮುಂದೆ ಹೆಜ್ಜೆ ಇಡೋಣ. ನನ್ ಮೇಲೆ ನಯನಿಗೆ ಸಡನ್ ಆಗಿ ಹುಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ಕಾರಣ ಏನು ಅಂತ ನಾಳೆ ಗೊತ್ತಾಗತ್ತೆ. ನೋಡೋಣ. ಕಾನ್ಫಿಡೆಂಟ್ ಆಗಿದ್ರೆ ಎದುರಿಗಿರೋ ಗಂಡಾಂತರದಿಂದ ಆರಾಮಾಗಿ ಪಾರಾಗ್ಬೋದು. ನಿಮ್ಮನ್ ಮನೆ ಕರ್ಸಿದ್ದೆ ಮೃತ್ಯು ದೇವತೆನ ತಡಿಯಕ್ಕೋಸ್ಕರ. ಅದನ್ನ ತಡಿಯದ್ ಬಿಟ್ಟು ಕೆಲ್ಸ ಶುರು ಮಾಡ್ಕೋ ಅಂತ ಅವ್ರು ನೀವೇ ಹೇಳ್ದಾಗಿದೆ. ಈ ಪಕ್ಷಪಾತ ಯಾಕೆ ಸ್ವಾಮಿ? ಸ್ವಾರ್ಥ ನನಗ್ಯಾಕಿರುತ್ತೆ ನಯನಿ? ನಡೆಯೋದನ್ನ ಹೇಳೋದು ನನ್ನ ಧರ್ಮ ಅಷ್ಟೇ. ಕೇಳ್ಕೊತಾ ಇದ್ದೀನಿ, ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ. ಅತ್ತೆ ಅವ್ರನ್ನ ಮೃತ್ಯು ಬಲಿ ತಗೋಬಾರ್ದು. ದೇವ್ರ ವಿರುದ್ಧ ನಾನು ಹೋಗೋಕ್ಕಾಗಲ್ಲ ತಾಯಿ. ಅಪಾಯನಂತೂ ತಡಿಬೋದಲ್ವಾ ಸ್ವಾಮಿ? ಯೋಚಿಸ್ತಾ ತಡ ಮಾಡಬೇಡಿ. ಯೋಚನೆ ಮಾಡ್ತಿರೋದು ನಾನಲ್ಲ ನಯನಿ, ತಿಲೋತ್ತಮ. ನಂಬಬೇಕಾ ಬೇಡವಾ ಅಂತ. ಮಾಮ್, ನೀವಿನ್ನೂ ನೋಡ್ತಾ ನಿಂತ್ಕೊಂಡ್ರೆ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಅಪಾಯಕ್ಕೆ ಗುರಿಯಾಗೋದಕ್ಕಿಂತ ಉಪಾಯಕ್ಕೆ ತಲೆಬಾಗೋದೇ ಸರಿ.
ಸರಿ. ಅತ್ತೆಗೂ ಬದುಕ್ಬೇಕು ಅಂತ ಅನಿಸ್ತಿದೆ ನೋಡಿದ್ರಾ? ಸಾವ್ ಯಾರಿಗ್ ಗೊತ್ತಮ್ಮ, ಹಣ್ಣಾಗಿರೋ ಮುದ್ಕ ಕೂಡ ಕಟಿಂಗ್ ಮಾಡಿಸ್ಕೊಂಡು ಫ್ಯಾಷನ್ ಶೋ ಮಾಡ್ತಾನೆ. ನಮ್ಮ ಅತ್ತೇನ ಅಷ್ಟು ಮುದುಕಿ ತರ ಕಾಣಲ್ಲ ಬಿಡಿ ಚಿಕ್ಕಪ್ಪ. ಹೇಯ್, ನಿಲ್ಲಿಸ್ತೀರಾ? ಮೊದ್ಲು ಅಪಾಯನ ಹೇಗ್ ತಡೆಯೋದು ಅಂತ ಯೋಚಿಸಿ. ಸ್ವಾಮಿ, ಬೇಗ ಒಂದ್ ಪರಿಹಾರ ತೋರಿಸಿ. ತಪಶಕ್ತಿ ಎಷ್ಟೇ ಇದ್ರೂ ಮಾನವನ್ ಪ್ರಯತ್ನನೇ ನಾನ್ ಮಾಡ್ತಾ ಇರೋದು. ಅಮ್ಮನವರ ದಯೆ ಮತ್ತು ಅನುಗ್ರಹದಿಂದ ಮುಂದೆ ನಡಿಬೇಕು ಅಂತ ನಿರ್ಧಾರ ಆಗುತ್ತೆ. ಹಾರ ಹಾಕಿಸ್ಕೋಬೇಕಾಗಿರೋ ನಮ್ಮ ಅತ್ತೆ ಕತ್ತಿಗೆ ಈ ರುದ್ರಾಕ್ಷಿ ಹಾರ ಹಾಕ್ತೀರಾ ಸ್ವಾಮಿ? ವಿಶಾಲಾಕ್ಷಂನವರ ಆಜ್ಞೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಆ ಮಹಾಶಿವನೇ. ರುದ್ರದೇವನಿಗೆ ಪ್ರಿಯವಾದ ಈ ರುದ್ರಾಕ್ಷಿ ಮಾಲೆಯನ್ನ ತಿಲೋತ್ತಮ ಧರಿಸಬೇಕು. ಏನ್ ನಡೀತಾ ಇದೆ ಮಾಮ್? ನಯನಿ ಆಟ ಆಡ್ಸಕ್ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನೀವು ಸಾಯ್ತೀರಾ ಅಂತ ಸ್ವಾಮೀಜಿಗಳೇ ಹೇಳ್ತಾ ಇದ್ದಾರೆ. ರುದ್ರಾಕ್ಷಿ ನಿಮ್ ಕತ್ತಲ್ಲಿರೋವರೆಗೂ ನೀವ್ ಸೇಫ್ ಅಂತ ಹೇಳಿದ್ರು. ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದಾಂಟಿ? ಇವತ್ತೊಂದಿನ ನಂಬಿದ್ರೆ ನಾಳೆಯಿಂದ ನಾವ್ ಹೇಗಿರ್ಬೇಕು ಅನ್ಕೊಂಡಿದೀವೋ ಹಾಗಿರ್ಬೋದು. ಎಕ್ಸ್ಕ್ಯೂಸ್ ಮೀ ಗೈಸ್. ಏನು ಎಲ್ಲ ಆರಾಮ? ನನ್ಗೇನಾಗುತ್ತೇನೋ ಅಂತ ನೋಡಕ್ ಬಂದ್ಯಾ? ಈಗ್ಲೇ ಏನು ಆಗಲ್ಲತ್ತೆ. ರುದ್ರಾಕ್ಷಿ ಮಾಲೆ ಹಾಕೊಂಡ್ಮೇಲೆ ಸಕ್ಕದ ಕಾಣ್ತಿದ್ದೀರಾ. ದಿಢೀರ್ ಅಂತ ಭಕ್ತಿ ಹುಟ್ಟಿರೋ ಕಳ್ಳಂತರ. ಏಯ್, ಏನೇ ಬೊಗಳ್ತಿದ್ಯಾ? ಪರಮ ಭಕ್ತಿ ತರ ಇದಾರೆ ನಿಮ್ಮಮ್ಮ ಅಂತ ಹೇಳ್ತಿದ್ದೀನಿ ರೀ. ಅತ್ತೆ 2 ಸೆಕೆಂಡ್ ಕಣ್ ಮುಚ್ಕೊಳ್ಳಿ. ಯಾಕೆ? ಮುಚ್ಚಿ ಅತ್ತೆ, ನಾನು ಹೇಳ್ತಿದ್ದೀನಲ್ವಾ. 2 ಸೆಕೆಂಡ್ ಕಣ್ ಮುಚ್ಚಿದ್ರೆ ಕಾಟ ತಪ್ಪುತ್ತೆ ಆಂಟಿ. ಸರಿ. ಈಗ ಕಣ್ಬಿಡಿಯತ್ತೆ. ಏನ್ ಮಾಡ್ದೆ? ನೀನ್ ಹೇಳೆ ಸೋಗ್ಲಾಡಿ. ಶಟ್ ಅಪ್. ಆಂಟಿ, ಈ ತಲೆ ಕೆಟ್ಟ ಹಾಸಿನಿ ನಿಮ್ ಹಣೆ ಮೇಲೆ 3 ನಾಮ ಬರ್ದಿದ್ದಾಳೆ. ನಾಮನ? ನಯನಿ ಪಂಗ್ನಾಮ ಹಾಕಿದ್ರೆ ನೀನು 3 ನಾಮ ಹಾಕಿದ್ಯಾ? ಏಯ್, ಯಾಕೆ ಹೀಗ್ ಮಾಡ್ದೆ? ಅತ್ತೆ, ಸನ್ಯಾಸತ್ವ ತಗೊಂಡಿರೋ ಮಹಾನ್ ಭಾವರ್ ತರ ಎಷ್ಟು ಮುದ್ದ ಕಾಣ್ತಿದ್ದೀರಾ. ಬೇಕಿದ್ರೆ ಒಂದ್ಸತಿ ನೋಡಿ. ಇಲ್ ನೋಡಿ. ಏಯ್, ಈಗ ಈ ಅವತಾರದಲ್ಲೇ ಮನೆ ಪೂರ್ತಿ ಓಡಾಡಿದ್ರೆ ಎಲ್ರೂ ನನ್ನನ್ನ ನೋಡಿ ನಗಲ್ವಾ? ಗೋವಿಂದ ನಾಮ ನೋಡಿ ಅವ್ರ ನಕ್ರೆ ಅವ್ರ ಕಣ್ಣು ಹೋಗುತ್ತೆ. ಚೆನ್ನಾಗೇ ಇದ್ದ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಇದನ್ನ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ವಾಟ್ ಹ್ಯಾಪನ್ ವಲ್ಲಭ್? ಹಾಸಿನಿ ಯಾಕೆ ಅಳ್ತಿದ್ದಾಳೆ? ನಿಮಗ್ ನಾನೇನ್ ಹೇಳಿಲ್ಲ. ಏಯ್, ಹೇಳ್ಬಿಟ್ಟು ಅಳು. ನೀವಿನ್ ಸ್ವಲ್ಪ ಹೊತ್ನಲ್ಲೇ ಗೋವಿಂದ ಗೋವಿಂದ ಅಲ್ವತ್ತೆ ಅಂದ್ರೆ? ಏಯ್,
ಸಾಯ್ತೀರಾ ಅಂತ ಹೇಳ್ತಿದ್ರು ಅರ್ಥ ಆಗಲ್ವಾ? ಏಯ್ ಸಾರಿ ಮೇಲ್ ಹೋಗ್ತಿದ್ದೀರಾ ಅಂತ ನೈನಿ ಮತ್ತೆ ಗುರುಗಳು ಹೇಳಿದ್ದು. ರುದ್ರಾಕ್ಷಿ ಮಾಲೆ ರಕ್ಷಾ ಕವಚ ತರ ಕೆಲ್ಸ ಮಾಡಿದ್ರು ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ ಅಂತ ನನ್ ಮನ್ಸಿಗೆ ಯಾಕೋ ಅನಿಸ್ತಿದೆ. ಹೋಗೋ ಮುಂಚೆ ಈ ತರ ನಾಮಲ್ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗುತ್ತಂತೆ. See you later. See you. ತಲೆ ಕೆಟ್ಟೋಳು. ಹುಚ್ಚಿ ಮಾಮವಳು. ಆದ್ರೆ ಆಂಟಿನ ಕಾಮಿಡಿ ಪೀಸ್ ಮಾಡಿಟ್ಟಿದ್ದಾಳೆ. ನೀವ್ ಹೊರಡಿ, ನಾನ್ ನೀಟಾಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಗಾದ್ರೂ ಈ ನಾಮ ಹೋಗುತ್ತೆ. ಟೇಕ್ ಯುವರ್ ಓನ್ ಟೈಮ್ ಆಂಟಿ. ಸರಿ ಬಿಡಿ. ಅತ್ತೆ ಏನಾಯ್ತು? ಲೈಟ್ ಹೌಸ್ ಯಾಕೆ ಕಿರ್ಚಾಡ್ತಿದ್ಯಾ? ಗೊಂಬೆ ಡ್ರೆಸ್ ಯಾಕೆ ತೆಗ್ದಿದ್ದೀರಾ? ಅದನ್ನೇ ಅಲ್ವಾ ನಾನು ಕೇಳ್ತಿರೋದು. ವಲ್ಲಭ, ಏನ್ ಮಾಡ್ತಿದ್ಯಾ? ನನ್ನೇನ್ ಕೇಳ್ಬಿಡಿ, ಸಖಿನೇ ಹೇಳ್ತಾಳೆ. ಭಯ ಪಡ್ಬೇಡ ವಲ್ಲಭ್, ಈಗಂತದ್ ಏನಾಯ್ತು ಅಂತ. ಅದನ್ನೇ ಕೇಳ್ತಿರೋದು, ಏನಾಯ್ತು ಅಂತ. ಹೀಗೆ ವೇಟ್ ನೈನಿ, ಐ ವಿಲ್ ಹ್ಯಾಂಡಲ್ ದಿಸ್. ಸಿ ಯೂಸ್ಲೆಸ್, ನಿನ್ ನೀರ್ ಮೇಲ್ ಕಾಲಿಟ್ಟು ಜಾರ್ ಬಿದ್ದಕ್ಕೆ ಬರೀ 1 ಡ್ರೆಸ್ ಅಲ್ಲ 10 ಡ್ರೆಸ್ ಬದಲಾಯಿಸು, ನೀನನ್ ಯಾರು ಕೇಳಲ್ಲ. ಆದ್ರೆ ಗಾಯತ್ರಿ ಡ್ರೆಸ್ ಯಾಕೆ ತೆಗ್ದೆ? ನಾನು ಗಾಯತ್ರಿ ಡ್ರೆಸ್ ತೆಗದ್ನಾ? ಯಾಕೆ ಹೀಗಂತಿದಳು? ಗಾಯತ್ರಿ ಅಂದ್ರೆ ಆ ಜೋಗಯ್ಯ ಶಾಸ್ತ್ರಿಗಳ್ ಮೊಮ್ಮಗಳಲ್ಲ ಸಖಿ. ಆ ಗೊಂಬೆ ಡ್ರೆಸ್ ನ ಯಾಕೆ ತೆಗ್ದೆ ಅಂತ ಕೇಳ್ತಿರೋದು. ಬೊಂಬೆನಾ? ನೀನ್ ಹೇಳೋವರೆಗೂ ನನಗ್ ಗೊತ್ತೇ ಆಗ್ಲಿಲ್ಲ ಸುಮನಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.